ದೇವಸ್ಥಾನ ಮುಂದೆ ಕಾಣಿಸ್ತಿರುವ ಆ 3 ಬಾಣದ ಅರ್ಥ ಇವಾಗ ಹೇಳ್ತೀನಿ ಕೇಳಿ. ನಾನು ಅವಾಗ್ಲೂ ಹೇಳಿದ್ದೆ ದೇವಸ್ಥಾನ ಹತ್ರ ಹೋದಾದ್ಮೇಲೆ ಹೇಳ್ತೀನಿ ಅಂತ. ದೇವಸ್ಥಾನ ಹತ್ರ ಹೋದಾದ್ಮೇಲೆ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿದ್ದೆ ಆ 3 ಬಾಣದ ಬಗ್ಗೆ. ಫಸ್ಟ್ನೇ ಬಾಣ ಬಂದ್ಬಿಟ್ಟು ಯುದ್ಧದಲ್ಲಿ ಶತ್ರುಗಳನ್ನ ಯಾರ್ಯಾರು ಅಂತ ಗುರುತು ಮಾಡುತ್ತೆ. 2ನೇ ಬಾಣ ಬಂದ್ಬಿಟ್ಟು ಆ ಶತ್ರುಗಳನ್ನ ನಾಶ ಮಾಡುತ್ತೆ. 3ನೇದು ಬಂದ್ಬಿಟ್ಟು ಹೋಗಿರೋ ಅಷ್ಟು ಬಾಣಗಳನ್ನ ರಿಟರ್ನ್ ತನ್ನ ಜೋಳಿಗೆಗೆ ವಾಪಸ್ ಬರೋ ಥರ ಮಾಡುತ್ತೆ. ಇದೇ 3 ವಾರ ತಗೊಂಡಿರ್ತಾರೆ. ಮತ್ತೆ ಧನುಸ್ಸನ್ ಬಂದ್ಬಿಟ್ಟು ಅಗ್ನಿದೇವನ ಹತ್ರ. ಏನಂದ್ರೆ ನಾವು ಒಂದ್ಸಲಿ ಹಿಂಗ್ ಬಂದು ಹೋಗ್ತೀರಾ, ನೆಕ್ಸ್ಟ್ ನಾವು ಬರ್ತೀರಾ ಇಲ್ಲೋ ನಮ್ಗೆ ಗೊತ್ತಿರಲ್ಲ. ಓಕೆ, ದರ್ಶನ ಸೂಪರ್. ಓಕೆ ಟೈಮಿಂಗ್ಸ್ ಒಂದು ಅಷ್ಟೇ. ಇನ್ನೂ ಸ್ವಲ್ಪ ಜಲ್ದಿ ಬಂದ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಫ್ರೀಡಮ್ ಆಗಿರೋದು ನಮ್ಗೆ. ಹಾ ಹಾ ಕೂಲ್ ಕೂಲ್ ಹೊಸ ವರ್ಷ